ಇನ್ನು ಇದ್ರ ಬಗ್ಗೆ ಕನ್ನಡಿಗರು ಹಾಗೆ ವಿವಿಧ ಪ್ರದೇಶದ ಜನರು ಮಾತನಾಡಿದ್ದಾರೆ. ಅವರೇನ್ ಹೇಳಿದ್ದಾರೆ ಬನ್ನಿ ನೋಡೋಣ. ತುಂಬಾ ಖುಷಿ ಆಗುತ್ತೆ. ಮೊದಲನೇದಾಗಿ ಹೆಮ್ಮೆ ಆಗುವಂತ ವಿಷಯ ಇದು. ಯಾರಿಗೆ ಆಗಿರ್ಬೋದು, ನಮ್ಮ ಭಾರತಕ್ಕೆ ಆಗಿರ್ಬೋದು, ಅಮೆರಿಕಕ್ಕೆ ಆಗಿರ್ಬೋದು, ಇಡೀ ಪ್ರಪಂಚಕ್ಕೆ. ಅದು ಸುಮ್ಮನೆ ಒಂದು ತಮಾಷೆ ವಿಷಯ ಅಂತೂ ಖಂಡಿತವಾಗ್ಲೂ ಅಲ್ಲ. ಯಾರೇ ವ್ಯಕ್ತಿ ಆಗಲಿ ಅಂತ ಬಾಹ್ಯಾಕಾಶಕ್ಕೆ ಹೋಗಿ ಬರೋದು, ಇಂಥ ದೊಡ್ಡ ಸಾಧನೆಗಳಂತ ಮಾಡೋದು ತುಂಬಾ ಖುಷಿ ಪಡುವಂತ ವಿಷಯ ಆಗುತ್ತೆ. ಇದು ಹೆಮ್ಮೆ ವಿಷಯ. ಭಾರತದ ಮಹಿಳೆ ಆಗಿರೋದ್ರಿಂದ ಪ್ರಪಂಚದಲ್ಲಿ ಅವಳ ಹೆಸರು ಅಮರವಾಗಿರಲಿ. ತುಂಬಾ ಖುಷಿ ಕೊಟ್ಟಿದೆ. ಬಿಕಾಸ್ ಸ್ಪೇಸ್ ಅಲ್ಲಿ ಇರೋದು ಅಷ್ಟು ಈಸಿ ಅಲ್ಲ. ಅಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂತ ನಮಗ್ ಗೊತ್ತು. ವಿಚಾರವಾಗಿ ನಾವು ತಿಳ್ಕೊಂಡಿದೀವಿ ಅದನ್ನ. ಅಲ್ಲಿ ಆಮ್ಲಜನಕ ಅಷ್ಟಾಗಿ ಇರಲ್ಲ, ಆಮೇಲೆ ಊಟ ಎಲ್ಲ ಅಷ್ಟು ಸಿಗಲ್ಲ, ಎಲ್ಲ ಪ್ಯಾಕ್ಡ್ ಫುಡ್ಸ್ ತಗೊಂಡೋಗ್ಬೇಕು. ಸೊ ಅದು ತುಂಬಾ ಕಷ್ಟ ಇದೆ ಸರ್. ಆ ಕಷ್ಟಲ್ಲೂ ಎಷ್ಟೋ ಬಾರಿ ವಿಫಲ ಆಗಿದ್ರು ಕೊನೆಗೂ ನಾವು ಕರ್ಕೊಂಡ್ ಬಂದಿದೀವಿ. ಅವ್ರು ಚೆನ್ನಾಗಿದ್ದಾರೆ, ಇವಾಗ ಆರೋಗ್ಯವಾಗಿದ್ದಾರೆ ಅನ್ನೋದು ಒಂದು ಖುಷಿ ಸರ್. ನೀವು ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ದೇಶದ ಹೆಮ್ಮೆ ಸುನೀತಾ ವಿಲಿಯಮ್ಸ್. ಆಕೆ ಇಷ್ಟು ವರ್ಷ ಅಲ್ಲಿದ್ದು ಒಂದು ಹೋರಾಟದಿಂದ ವಾಪಸ್ ಬಂದು ಈಗ ಲ್ಯಾಂಡ್ ಆಗಿದ್ದಾರೆ ಅಂದ್ರೆ ಎಲ್ರಿಗೂ ನಮ್ಮ ದೇಶಕ್ಕೆ ಒಂದು ಸಂತೋಷದ ವಿಚಾರ. ಭಾರಿ ಚೆನ್ನಾಗಿ ಲ್ಯಾಂಡ್ ಆಯ್ತು. ಇಷ್ಟು ವರ್ಷ ಮಾಡಿ ಬಂದಿರೋದವರು ಭಾರಿ ಅಪ್ರಿಷಿಯೇಟ್ ಮಾಡಿದೆ. ಅವ್ರು ಗುಜರಾತ್ ಸ್ವಂತ ಊರಲ್ಲೂ ಸಂಭ್ರಮಾಚರಣೆ, ಇಡೀ ಇಂಡಿಯಾದಲ್ಲೇ ಎಲ್ಲರೂ ಸಂಭ್ರಮಾಚರಣೆ. ಪೋಷಕರಾಗಿ ಅಲ್ಲ, ಪ್ರತಿಯೊಬ್ಬ ಭಾರತೀಯರಿಗೂ ಇದು ಹೆಮ್ಮೆಯ ವಿಷಯ. ನಮ್ಮ ಭಾರತೀಯ ಸಂಜಾತೆ ಸುಜಾತಾ ವಿಲಿಯಮ್ಸ್ ಅಲ್ಲ, ಸುನೀತಾ ವಿಲಿಯಮ್ಸ್ ಈ ಸಾಧನೆ ಮಾಡಿರೋದು ಪ್ರತಿಯೊಬ್ಬ ಭಾರತೀಯರಿಗೂ ಹೆಮ್ಮೆ. ಈ ವಿಷಯ ತುಂಬಾ ಹೆಮ್ಮೆ ವಿಷಯ. ಅವ್ರು ಮಾಡಿರೋ ಸಾಧನೆ ನಮ್ಮ ಎಲ್ಲ ಭಾರತೀಯರಿಗೂ ತುಂಬಾ ಹೆಮ್ಮೆ ಅಂತ ಕೊಟ್ಟಿರೋ ವಿಷಯ ಸರ್. ಭಾರತೀಯರಾಗಿ ನಾವು ತುಂಬಾ ಹೆಮ್ಮೆ ಪಡ್ತಾ ಇದೀವಿ. ಬಿಕಾಸ್ 9 ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಇರೋದು ಅಷ್ಟು ಸುಲಭವಾಗಿ ಕೆಲಸ ಅಲ್ಲ. ಅಲ್ಲಿ ಅವ್ರಿಗೆ ಯಾವುದೇ ಫೆಸಿಲಿಟಿ ಕೂಡ ಇರಲ್ಲ. ನಮ್ ಭೂಮಿನಲ್ಲಿ ನಾವೇನ್ ಸುಖ ಅನುಭವಿಸ್ತಾ ಇದೀವಿ ಆ ಸುಖ ಅವ್ರು ಅನುಭವಿಸ್ತಾ ಇರಲ್ಲ. ಅವ್ರು ಅಲ್ಲಿದ್ದಿ ಸಾಧನೆ ಮಾಡಿ ಇಲ್ಲಿಗೆ ಬರ್ತಾ ಇದ್ದಾರೆ ಅಂದ್ರೆ ನಾವು ಭಾರತೀಯರಾಗಿ ತುಂಬಾ ಹೆಮ್ಮೆ ಪಡುವಂತ ವಿಷಯ ಆಗಿದೆ ಸರ್. ತುಂಬಾ ಖುಷಿ ಆಗಿದೆ.